ಮಕ್ಕಳೇ, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ನಮ್ಮ ಕನ್ನಡದ ಆಸ್ತಿ ಎಂಬುದಾಗಿ ಸಂಬೋಧಿಸ್ತಾರೆ. ಅವರ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಒಮ್ಮೆ ಜಿ.ಪಿ. ರಾಜರತ್ನಂರವರೊಡನೆ ಕಾರಿನಲ್ಲಿ ಕುಳಿತು ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನ, ಲಕ್ಷದೀಪೋತ್ಸವದ ಕಾರ್ಯಕ್ರಮದಲ್ಲಿ ಮಾಸ್ತಿಯವರ ಅಧ್ಯಕ್ಷತೆ. ಕಾರಿನಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟನ್ನು ಕಳೆದ ಮೇಲೆ ಅವರಿಗೆ ಬಾಯಾರಿಕೆ ಆಗ್ತದೆ. ಸುತ್ತಲೂ ನೋಡ್ತಾ ಹೋಗುವಾಗ ಅಲ್ಲಿ ಒಬ್ಬ ರೈತ ಬಾವಿಯಿಂದ ನೀರನ್ನು ಸೇದುತ್ತಾ ಇರ್ತಾನೆ. ಕಾರನ್ನು ನಿಲ್ಲಿಸಲು ಹೇಳಿದರು. ಮಾಸ್ತಿಯವರು ನಿಧಾನವಾಗಿ ಆ ರೈತನಲ್ಲಿ ಹೋಗಿ, ಅಯ್ಯ ರೈತ, ಸ್ವಲ್ಪ ನೀರು ಕೊಡ್ತೀಯಾ? ಅಯ್ಯೋ ಸ್ವಾಮಿ, ನೀರು ಬನ್ನಿ ಕೊಡ್ತೇನೆ ಅಂತಂದ ಅವನು. ಒಂದು ಕೊಡ ನೀರನ್ನು ಬಾವಿಯಿಂದ ತೆಗೆದ ಮತ್ತು ಸಮೀಪದಲ್ಲಿ ಇದ್ದಂತಹ ತೊಟ್ಟಿಗೆ ನೀರನ್ನು ಸುರುವಿದ. ನಂತರ ಇನ್ನೊಂದು ಕೊಡ ನೀರನ್ನು ತೆಗೆದು ಮಾಸ್ತಿಯವರಿಗೆ, ಸ್ವಾಮಿ ಬನ್ನಿ ನೀರನ್ನು ಕುಡಿಯಿರಿ ಅಂಥೇಳಿ ನೀರು ಕೊಟ್ಟ. ಮಾಸ್ತಿಯವರು ನೀರನ್ನು ಕುಡಿದರು. ಎಷ್ಟಾಯಿತು ತಮ್ಮ ನೀರಿಗೆ ಅಂತ ಕೇಳಿದಾಗ, ಅಯ್ಯೋ ಹೀಗೆ ಹೇಳುವುದಾ ನೀವು ಸರ್? ನಮಗೆ ಬಾವಿ ನೀಡಿದಂತಹ ಮಹನೀಯನಿಗೆ ಬೇಸರ ಆಗ್ಬೋದು ನಾವು ದುಡ್ಡು ತಗೊಂಡ್ರೆ, ಅಂತಹ ಪುಣ್ಯಾತ್ಮ ಅವನು ಅಂತ ಅವನು ರೈತ ಹೇಳಿದಾಗ ಮಾಸ್ತಿಯವರು ಕೇಳಿದರು, ಯಾರಪ್ಪ ಅವನು? ಸ್ವಾಮಿ, ಈಗ ಕೆಲವು ವರ್ಷಗಳ ಹಿಂದೆ ಇದೇ ಚಿಕ್ಕಮಗಳೂರಲ್ಲಿ DC ಆಗಿ ಒಬ್ಬರಿದ್ದರು. 3 ನಾಮಗಳನ್ನು ಅವರು ಹಾಕ್ಕೊಳ್ತಿದ್ರು ಹಣೆಗೆ. ಅವರು ಇಲ್ಲಿ ಬರಗಾಲ ಬಿದ್ದಂತಹ ಸಂದರ್ಭ, ಕುಡಿಯಲು ನೀರಿಲ್ಲಾಗಿತ್ತು. ನಾವು ಹಲವಾರು ಜನರು ಹೋಗಿ DC ಅವರಲ್ಲಿ ಒಂದು ಬಾವಿ ತೆಗೆಸ್ಕೊಡಿ ಸ್ವಾಮಿ ಅಂತ ಕೇಳಿದ್ವಿ. DC ಅವರು ತಕ್ಷಣ ನಮಗೆ ಇಲ್ಲಿ ಬಂದು ನೋಡಿ ಒಂದು ಬಾವಿಯನ್ನು ತೆಗೆಸಿಕೊಟ್ರು. ನಂತರ ನಮಗೆ ಹೇಳಿದರು, ಒಂದು ಕೊಡ ನೀರನ್ನು ತೆಗೆದರೆ ಇಲ್ಲಿ ಸಮೀಪದಲ್ಲಿ ಒಂದು ತೊಟ್ಟಿಯನ್ನು ಕಟ್ಕೊಂಡು ಇನ್ನೊಂದು ಕೊಡ ನೀರನ್ನು ಅಲ್ಲಿ ಹಾಕಿರಿ. ನೀವು ನಿಮ್ಮ ಹಾಗೆ ಇಲ್ಲಿ ಸುತ್ತಮುತ್ತಲು ದನಕರುಗಳಿಗೆ ನೀರಿರುವುದಿಲ್ಲ, ಅವರಿಗೂ ಅವುಗಳಿಗೂ ಬರಗಾಲ ಇರ್ತದೆ, ಮೂಕ ಪ್ರಾಣಿಗಳು ನೀರು ಕುಡಿಯಲಿ ಅಂತ ಹೇಳಿದರು. ಅಂಥ ಪುಣ್ಯಾತ್ಮ ಅವನು. ಹಾಗಾಗಿ ನಾವು ಪ್ರತಿ ಸರಿಯೂ ನೀರನ್ನು ತೆಗೆದಾಗ ಆ ಪುಣ್ಯಾತ್ಮನ ನೆನಪು ಮಾಡುತ್ವಾ ಈ ತೊಟ್ಟಿಗೆ ನೀರನ್ನು ಹಾಕ್ತೇವೆ, ಸುತ್ತಮುತ್ತಲಿನ ದನಕರುಗಳು ಬಂದು ನೀರನ್ನು ಕುಡಿತೇವೆ ಅಂತ ಹೇಳಿದಾಗ ಮಾಸ್ತಿಯವರಿಗೆ ಸಂತೋಷ ಆಗ್ತದೆ. ಆಗಲಪ್ಪ ಬರ್ತೀನಿ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿ ಅವರು ತಮ್ಮ ಕಾರಿಗೆ ಬರ್ತಾರೆ. ಬಂದು ಜಿ.ಪಿ. ರಾಜರತ್ನಂರವರಲ್ಲಿ ನಡೆದ ವಿಷಯವನ್ನು ಹೇಳುತ್ತಾರೆ. ಜಿ.ಪಿ. ರಾಜರತ್ನಂರವರು ಹೇಳಿದರು, ಅಯ್ಯೋ ಮಾಸ್ತಿಯವರೇ, ಆ ರೈತನಿಗೆ ನೀವು ತಿಳಿಸಬೇಕಾಗಿತ್ತು, ಹಿಂದೆ DC ಇದ್ದವನು ತಾನೇ, ಈಗ ನಿವೃತ್ತನಾಗಿದ್ದೇನೆ ಅಂತ ಹೇಳಿ. ಆಗ ಮಾಸ್ತಿಯವರು ಹೇಳ್ತಾರೆ, ಸ್ವಾಮಿ ನಾನೇಕೆ ಹೇಳಿಕೊಳ್ಳಲಿ? ಆಗ ನಾನು ಸರ್ಕಾರದ ನೌಕರ, ಸರ್ಕಾರದ ಪಗಾರ ತಗೊಳ್ಳತಕ್ಕಂಥವನು, ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಅದರಲ್ಲೇನು ವಿಶೇಷ? ಆದರೆ ಅವನು ತೊಟ್ಟಿಯಲ್ಲಿ ಹಾಕಿ ದನಕರುಗಳಿಗೆ ನೀರು ಕೊಡ್ತಾ ಇದ್ದಾನಲ್ಲ, ಅದು ದೊಡ್ಡದು ಪುಣ್ಯ ಕೆಲಸ ಅಂತ ಹೇಳಿದರು. ಜಿ.ಪಿ. ರಾಜರತ್ನಂರವರಿಗೆ ಮಾಸ್ತಿಯವರ ಆ ಗುಣವನ್ನು ನೋಡಿ ಅವರ ಬಗ್ಗೆ ಇನ್ನೂ ಗೌರವ ಹೆಚ್ಚಾಯಿತು. ಹೀಗೆ ಒಳ್ಳೆಯ ಜನರಾದಂಥವರು, ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥವರು, ಶ್ರೇಷ್ಠ ಜನರು ತಮ್ಮ ಪ್ರಚಾರ ಮಾಡಲಿಕ್ಕೆ ಬಯಸುವುದಿಲ್ಲ. ತಮ್ಮ ಕಾರ್ಯಗಳನ್ನು ಅಷ್ಟು ನಿರ್ವಂಚನೆಯಿಂದ ಮಾಡ್ತಾರೆ ಅಂತ ಹೇಳ್ತಾ, ಅದರಲ್ಲಿ ನಾವು ತಿಳಿದುಕೊಳ್ಳುವಂತಹ ಕತೆ ಅಂತ ಹೇಳ್ತಾ, ವಿ.ಎನ್. ಭಾಗವತ್, ಬರಬಳ್ಳಿ.